ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 155ನೇ ದಿನದ ವ್ಲಾಗ್. ಇದನ್ನು ನಾನು ಲಾಸ್ಟ್ ವರ್ಷದ ಈ ವರ್ಷದ ಕೊನೆ ವಿಡಿಯೋ ಅಂತಲೇ ಹೇಳ್ಬೋದು. 2025 ಮುಗಿದು 26 ಸ್ಟಾರ್ಟ್ ಆಗ್ತಿದೆ. ಸೊ ಆ್ಯಕ್ಚುಲಿ ನಾನು ಇದನ್ನು 7:30 ಆಗ್ತಾಯಿದೆ. ಈಗ ಎಡಿಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಬೇಗ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಎಷ್ಟೊತ್ತಿಗೆ ಇದು ಅಪ್ಲೋಡ್ ಆಗುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಅಕಸ್ಮಾತಾಗಿ ಏನಾದರೂ 10:30 11 ಆ ಮುಖಾಂತರವಾಗಿ ಏನಾದರೂ ಇದಾದರೆ ಕೂಡ ಐ ಆಮ್ ರಿಯಲಿ ಸಾರಿ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಿರ್ತೀರ ಇವತ್ತು ಯಾವುದಾದ್ರೂ ವಿಡಿಯೋ ಬಂದಿದೆಯಾ ಅಂತ ವೆಯ್ಟ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಸ್ವಲ್ಪ ಬ್ಯುಸಿ ಇದರಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. 2026ಕ್ಕೆ ನೀವು ಕಂಡು ಕನಸುಗಳೆಲ್ಲ ನನಸಾಗಲಿ. ಹಾಗೆಯೇ 25ರಲ್ಲಿ ಏನೆಲ್ಲ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅದನ್ನ ಸ್ಟಾರ್ಟಿಂಗಿಂದನೇ 26ಕ್ಕೆ ಕಂಟಿನ್ಯೂ ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ 25 ಮುಗಿತಾ ಇದೆ. ಲಾಸ್ಟ್ ಡೇ ಇವತ್ತು. ನನ್ನ ಕೊನೆಯ ವಿಡಿಯೋ, ಈ ವರ್ಷದ ಕೊನೆಯ ವಿಡಿಯೋ ಅಂತ ಕೂಡ ಹೇಳ್ಬೋದು. ಸೊ 2026ಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಕೂಡ ಕೆಲವೊಂದು ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ಈ ವರ್ಷಗಳು ಉರುಳುತ್ತಾ ಇದ್ರೆ ಕೂಡ ನಾವು ಸ್ವಲ್ಪ ದೊಡ್ಡವ್ರು ಆಗ್ತಾನೆ ಇರ್ತೀವಲ್ವ, ಹಾಗೆ. ಆ್ಯಂಡ್ ಜವಾಬ್ದಾರಿಗಳು ಬೆಳೀತಾ ಇರ್ತವೆ. ನಮ್ಮ ಮೇಲಿನ ಹೋಪ್ಸ್ ಕೂಡ ಇದಾಗ್ತಾ ಇರುತ್ತೆ. ಎಲ್ಲದನ್ನು ನೋಡಿಕೊಂಡು ಹೋಗಬೇಕು. ಆ್ಯಂಡ್ 2025ರಲ್ಲಿ ಯಾರೆಲ್ಲ ಏನು ಕೆಲಸ ಮಾಡಬೇಕು ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ, 2026ಕ್ಕೆ ಎಲ್ಲರಿಗೂ ನೆರವೇರಲಿ. ಆ್ಯಂಡ್ ನಾನು ಕೂಡ ಅಷ್ಟೇ 2025ರಲ್ಲಿ ಏನು ಮೋನೋ ಆನ್ ಆಗಿ ಕೂಡ ಅಮೌಂಟ್ ತೊಗೊಳಕ್ಕಾಗಲಿಲ್ಲ. 2026ಕ್ಕೆ ಖಂಡಿತವಾಗ್ಲೂ ತೊಗೊಳ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ವಿಶ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಸತಿ ವಿಶ್ ಮಾಡ್ತಾಯಿದ್ದೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಅಡ್ವಾನ್ಸ್. ನಾಳೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಾಳೆ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅನ್ಕೋತಾ ಇದ್ವಿ. ಜಸ್ಟ್ ಪ್ರಿಪ್ರೇಷನ್ ಕೂಡ ಮಾಡಬೇಕು, ಇನ್ನೂ ಕೂಡ ಮಾಡಿಲ್ಲ. ಇವತ್ತು ವಿಡಿಯೋ ನಾಳೆ ಏನು ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಏನೆಲ್ಲ ಪ್ಯಾಕ್ ಮಾಡ್ಕೋತೀವಿ, ಏನರಲ್ಲಿ ಹೋಗ್ತೀವಿ, ಹೇಗೆ ಹೋಗ್ತೀವಿ ಅನ್ನೋದನ್ನ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಹಾಗೆ ಹೋಗ್ಬೇಕಾದ್ರೆ ಕೂಡ ವಿಡಿಯೋ ಮಾಡ್ಕೋತೀನಿ ಮಂತ್ರಾಲಯ, ಮತ್ತು ನಾನು ಇಲ್ಲೆಲ್ಲ ಹೋಗ್ತೀನಿ ಅಲ್ಲೊಂದೆಲ್ಲ ವಿಡಿಯೋ ಮಾಡಿಕೊಂಡು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮಧ್ಯಾಹ್ನ 2 ಗಂಟೆ ಮೇಲೆ ನಾನು 1:30 ಮೇಲೇ ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ಇದಕ್ಕನ ಬೇಳೆಕಾಳು ಸಾಂಬಾರು ಮಾಡ್ತಾಯಿದ್ದೆ. ಸೊ ಪಾತ್ರೆಯಲ್ಲಿ ಇವತ್ತೇನೂ ಹಾಕಲಿಲ್ಲ. ಏನಪ್ಪ ಅಂದರೆ ಆಲೂಗಡ್ಡೆ ಬದನೆಕಾಯಿ ಏನೂ ಹಾಕಲಿಲ್ಲ. ಜಸ್ಟ್ ಮಸಾಲೆ ರುಬ್ಕೊಂಡೆ. ಮಸಾಲೆಗೆ ಜಸ್ಟ್ ಒಂದೇ ಇಂಗ್ರೀಡಿಯೆಂಟ್ ಎರಡು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀವಿ ನಾವು. ಏನಪ್ಪ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಕೊಬ್ಬರಿನೂ ಹಾಕ್ತೀವಿ. ಅದ್ರ ಜೊತೆಗೆ ಜೀರಿಗೆ ಸ್ವಲ್ಪ ಸೇರಿಸ್ತೀರಿ. ಅದಾದಮೇಲೆ ಕಡಲೆಪಪ್ಪು ಬದಲು ಅದೇ ಹಸಿ ಕಾಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಹಾಕಿ ಮಸಾಲೆಗೆ ರುಬ್ಕೋತೀವಿ. ಇಷ್ಟೇ ಇದಕ್ಕನ್ನು ಬೇಳೆಕಾಳು ಸಾಂಬಾರು ಮಾಡೋದು. ಸೊ ಇದನ್ನು ನಾನು ಡೀಟೇಲ್ಡಾಗಿ ಫುಲ್ಲಾಗಿ ತೋರಿಸ್ಬೇಕು ಅಂದ್ಕೋತೀನಿ, ಬಟ್ ನನಗೆ ಕೆಲವೊಂದು ಟೈಮ್ ಆಗ್ತಾ ಇಲ್ಲ. ಹಾಗಾಗಿ ಅದನ್ನ ಪೂರ್ತಿಯಾಗಿ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ನಿನ್ನೆದು ಬಂದು ನಾನು ಮಿನಿ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನಂದು ಫುಲ್ಲು ವ್ಲಾಗೇನೆ ನೈಟ್ 10 ಗಂಟೆಗೆ ಆಗಿದೆ. ನಂದು ನೆಟ್ ಇಶ್ಯೂಸ್ ಇದರಿಂದ ಅದಕ್ಕೆ ನಾನು ಮಿನಿ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಕೂಡ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಅಂದರೆ ಆ್ಯಕ್ಚುಲಾಗಿ ನಾನು ಈಗ 7:30ಗೆ ವಿಡಿಯೋನ ಇದು ಮಾಡ್ತಾ ಇರೋದ್ರಿಂದ ಮತ್ತೆ ಇದನ್ನು ನಾನು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಷ್ಟರೊಳಗಾಗಿ ಎಷ್ಟೊತ್ತಾಗುತ್ತೇನೋ, ಮತ್ತು ಮಿನಿ ವ್ಲಾಗ್ ಹಾಕೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನು 3-4 ದಿನ ಮಿನಿ ವ್ಲಾಗ್ ಇರೋದು ಕೂಡ ಡೌಟ್ ಆಗುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಂಜೆ ಆಯಿತು, ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಉಜ್ಕೊಂಬಂದೆ. ಆ್ಯಂಡ್ ತುಂಬ ಚಳಿ ಇರೋದ್ರಿಂದ ಕೈಯೆಲ್ಲ ಒಡೆದೋಂಗಿತ್ತು. ಅದಕ್ಕೆ ಸ್ವಲ್ಪ ಲೋಷನ್ ಹಾಕ್ಕೊಂಡು ತಲೆಯೆಲ್ಲ ಬಾಚಿ, ಮುಖಕ್ಕೆ ನಾನು ಯಾವ ಲೋಷನ್ ಹಾಕ್ತೀನಿ ಅಂದರೆ ಔಟ್ಸೈಡ್ದೆಲ್ಲ ನಾನೇನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಜಸ್ಟ್ ಪಾಂಡ್ಸ್ ಕ್ರೀಮ್ ಯೂಸ್ ಮಾಡಿದೆ. ಆ್ಯಂಡ್ ಒಲೈವ ಕಂಪ್ನಿದೊಂದು ಕೈಗೆ ಒಂದು ಕ್ರೀಮ್ ಯೂಸ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಒಲೈವದು, ಸ್ಮೆಲ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಪಿಂಕ್ ಕಲರ್ ನಾನು ತೊಗೊಂಡಿದ್ದು ರೋಸ್ ಸ್ಮೆಲ್ಲು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕೈ ಕೂಡ ಅಷ್ಟೇ ಬೆಳಗ್ಗೆ ಹಾಕಿದ್ರೆ ನೈಟ್ವರೆಗೂ ನೀರಲ್ಲಿ ತೊಳೆದ್ರೇನು, ನೀರಲ್ಲಿ ಇದು ಮಾಡಿದ್ರೆ ಕೂಡ ಏನೂ ಆಗೋದಿಲ್ಲ. ಆ್ಯಂಡ್ ಇದು ಪ್ರಮೋಷನ್ ಏನಲ್ಲ, ಅದಕ್ಕೆ ನಾನು ಅದನ್ನ ನೀಟಾಗಿ ತೋರಿಸ್ತಾ ಇಲ್ಲ. ಜಸ್ಟ್ ನಾನು ಯೂಸ್ ಮಾಡಿರೋ ಒಂದು ಬ್ರ್ಯಾಂಡ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ದೇವ್ರ ಸಾಮಾನೆಲ್ಲ ಒರೆಸಿದ್ದಾದ ಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಲ್ಲಿ ದೇವ್ರ ಫೋಟೋಸ್ ಎಲ್ಲ ಇದು ಮಾಡಿದೆ. ಇವತ್ತು ತುಪ್ಪದ ದೀಪನೇ ಹಚ್ಚಿದೆ ನಾರ್ಮಲಾಗಿ. ವೈಕುಂಠ ಏಕಾದಶಿ ಆಗಿರೋದ್ರಿಂದ
ಉಪವಾಸ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ಅಂಗಡಿ ಹತ್ರದಿಂದ ತುಂಬ ತಲೆ ಸುತ್ತು ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ನಾರ್ಮಲಾಗಿ ಸಂಜೆ ಪೂಜೆ ಮಾಡಬೇಕು ಅಂದ್ಕೊಂಡು ಏನು ಅಂಥ ದೇವಸ್ಥಾನಕ್ಕೂ ಹೋಗಲಿಲ್ಲ, ಮನೇಲೂ ಏನೂ ಮಾಡಲಿಲ್ಲ. ಸಂಜೆ ಒಳಗಡೆ ಮೊನ್ನೆನೇ ದೇವ್ರ ಫೋಟೋಸ್ ಎಲ್ಲ ಒರೆಸಿ ಇಕ್ಕಿದ್ನಲ್ವಾ, ಇಟ್ಟಿದ್ದೆ ಅಲ್ವಾ. ಸೊ ಹಾಗಾಗಿ ಅದಕ್ಕೇನೆ ಹೂವು ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ರಿಂದ ಎಲೆ ತೊಗೊಂಬಂದು, ನಾನು ಯಾವಾಗ್ಲೂ ವೀಳ್ಯದೆಲೆ ಜಾಸ್ತಿ ಯೂಸ್ ಮಾಡೋದಿಲ್ಲ. ದಾಸವಾಳದ ಹೂ ಗಿಡದ ಏನು ಎಲೆ ಇರುತ್ತೆ ಅದನ್ನಷ್ಟೇ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ವೀಳ್ಯದೆಲೆ ಆದರೆ ಬೇಗ ಒಣಗೋಗುತ್ತೆ, ಇದಾದರೆ ಒಣಗೋದಿಲ್ಲ ಅಂತ. ಆ್ಯಂಡ್ ಕೈಗೆ ಕೂಡ ಇಟ್ಕುತ್ತೆ. ಒಂದೊಂದು ಟೈಮಲ್ಲಿ ಬಂದು ವೀಳ್ಯದೆಲೆ ಸಿಗೋದಿಲ್ಲ. ಅದಕ್ಕೆ ಅಂತ ನಾವು ಅವಾಗ್ಲಿಂದನೂ ಜಾಸ್ತಿ ದಾಸವಾಳದ ಹೂ ಎಲೆ ಇಟ್ಟೇನೆ ನಮಗೆ ಅಷ್ಟು ರೂಢಿ. ಸೊ ಇದು ತುಂಬ ಜನ ಇದನ್ನೇ ಯೂಸ್ ಮಾಡೋದು, ಯಾರೂ ಜಾಸ್ತಿ ವೀಳ್ಯದೆಲೆ ಯೂಸ್ ಮಾಡೋದಿಲ್ಲ. ಯಾಕಂದರೆ ಅದು ಕಳಶಕ್ಕೆ ಬೇಗ ಸಿಗೋದು ಇಲ್ಲ, ಮತ್ತು ನಮಗೆ ಒಂದೊಂದು ಟೈಮ್ ಅಂಗಡಿಗಳಲ್ಲೂ ಕೂಡ ಸಿಗೋದಿಲ್ಲ. ಆ್ಯಂಡ್ ಅದು ಮುಕ್ಕಿರುತ್ತೆ, ಅದು ಇದು ಅಂತೆಲ್ಲ ಇದಿರುತ್ತೆ ಅಲ್ವಾ. ಸೊ ಹಾಗಾಗಿ ಕೈಗೆ ಎಟುಕೋದು, ಕಾಸಿಲ್ಲದೆ ಇರೋದು ವೀಳ್ಯದೆಲೆ, ಮಾವಿನ ಎಲೆ ಇದನ್ನೆಲ್ಲದನ್ನು ಇಟ್ಟು ಪೂಜೆ ಮಾಡೋದು ಈಗ ಎಲ್ಲರೂ ರೂಢಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿದೆ. ಹಂಗೆ ರಾಯರಿಗೆ ತುಪ್ಪದ ಆರತಿ ಮಾಡಿದೆ. ಏಕಾದಶಿ ದಿನ ಮಾಡ್ಬೋದೋ ಮಾಡಬಾರ್ದು ನನಗೆ ಗೊತ್ತಿಲ್ಲ, ಬಟ್ ನನಗೆ ಅನ್ನಿಸ್ತು ಇವತ್ತು ರಾಯರಿಗೆ ತುಪ್ಪದ ಆರತಿ ಮಾಡಬೇಕು ಅಂತ ಹೇಳಿಬಿಟ್ಟು. ಹಾಗೆ ತುಪ್ಪದ ಆರತಿ ಕೂಡ ರಾಯರಿಗೆ ಮಾಡಿಟ್ಬಿಟ್ಟು ನಾರ್ಮಲಾಗಿ ಪೂಜೆ ಮಾಡಿ ಮುಗಿಸ್ಕೊಂಡೆ. ನೈಟ್ಗೆ ಆಲ್ರೆಡಿ ಟಯರ್ಡ್ ಆಗೋಯ್ತು ನನಗೆ, ಇಷ್ಟಕ್ಕೇನೆ ಏನೂ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಚಟ್ನಿ ಏನಾದರೂ ಸ್ವಲ್ಪ ಮೈಸೂರು ಬೇಳೆ ಸಾಂಬಾರಿತ್ತು ಬೆಳಗ್ಗೆನೇ, ಚಟ್ನಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಮಾಡಿಕೊಂಡೆ. ಬಟ್ ನನಗೂಟ ಬೇಡ ಅಂದ್ಬಿಟ್ಟು ಗೆಣಸು ಬೇಯಿಸಿದ್ದೆ, ಅದು ತಿನ್ಕೊಂಡಿದ್ದೆ, ಮತ್ತು ಕಾಳು ಪಲ್ಯ ಸ್ವಲ್ಪ ಮಾಡಿದ್ದೆ. ಅಷ್ಟಕ್ಕೇ ಸಾಕು, ಇನ್ನೂ ಹೆವಿ ಆಗುತ್ತೆ ಮತ್ತು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲೇ ಬಿಟ್ಬಿಟ್ಟೆ. ಅಷ್ಟಾದ ಮೇಲೆ ಇನ್ನು ಚಟ್ನಿಗೆಲ್ಲರೂ ರೆಡಿ ಮಾಡ್ಕೊಂಡಿದ್ನೆಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಟು ಎಷ್ಟಾಗುತ್ತೋ ಅಷ್ಟು ಪಾತ್ರೆ ಉಜ್ಜಿಟ್ಬಿಟ್ಟು ಸ್ವಲ್ಪ ಹಂಗೆ ಬಿಟ್ಟೆ. ಯಾಕಂದರೆ ಫುಲ್ ಟಯರ್ಡ್ ಆಗಿದ್ದರಿಂದ ಬೆಳಗ್ಗೆಯಿಂದ ಅಂಗಡಿ ಮನೆ ಅಂತ ಎಲ್ಲ ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ಮೈಕೈ ನೋವು ಕೂಡ ತುಂಬಾ ಇತ್ತು. ಸೊ ಹಾಗಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬಿಸಿ ಬಿಸಿ ಸ್ನಾನ ಬೇರೆ ಸಂಜೆ ಮಾಡಿದ್ದಕ್ಕೂ ಅದಕ್ಕೂ ಸಖತ್ ನಿದ್ದೆ ಬರ್ತಾಯಿತ್ತು, ಹೋಗಿ ಮಲಗಿದ್ದು. ಸೊ ಇದೇ ಇವತ್ತಿನ ಫುಲ್ಲು ವ್ಲಾಗು. ಹಾಗೆ ಫುಲ್ಲು ವೀಡಿಯೋಸ್ನ ನೋಡಿ. ಒನ್ಸ್ ಮೋರ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. 25 ಮುಗಿದು 26 ಬರ್ತಾ ಇದೆ. 25ಕ್ಕೆ ಯಾರೆಲ್ಲ ಏನೇನು ಕನಸು ಕಂಡಿದ್ದು ನನಸಾಗಲಿಲ್ಲ, 26ಕ್ಕೆ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ಕೇಳ್ಕೊಳ್ತಾ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಫುಲ್ಲು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. 26ಗೆ ನಾನು ಅಮೌಂಟ್ ತೊಗೋಬೇಕು ಯೂಟ್ಯೂಬಿಂದ ಅಂತ. ಆ್ಯಂಡ್ 26ಗೆ ಆದರೂ ನನಗೆ ಫುಲ್ ಸಪೋರ್ಟ್, ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಿ ನನ್ನ ಯೂಟ್ಯೂಬ್ ಇನ್ನೊಂದಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಿಮ್ಮೆಲ್ಲರ ವಿಷಯ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.